ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಸೌಖ್ಯ ಅಲ್ವಾ? ನಾನು ಬಿಸಿ ನೀರನ್ನು ಒಲೆಯಲ್ಲಿ ಇಟ್ಟಿದ್ದೇನೆ. ಯಾಕೆ ಹೇಳಿದರೆ ನಮಗೆ ತುಂಬ ಕಟ್ಟಿಗೆ ಉಂಟು. ಸೊ ಈಗ ದೋಸೆ ಮಾಡ್ತಾ ಇದ್ದೇನೆ. ದೋಸೆ ನಿಮಗೆ ഇത് ഇത്രയും കഷ്ടപ്പെട്ടാണ് ആക്കിയിട്ട് അതും മാത്രമല്ല കടവിലടക്കം ഞാൻ വിറ്റും നാളെ മുളപ്പിച്ചിട്ട് വരെ കൊടുത്തു. ಎಂತ ಗೊತ್ತುಂಟ, ಎಂತಂತ ಹೇಳಿದರೆ ಈಗ ಒಂದು ಚಿಕ್ಕ ಜಾಬ್ ಆದರೂ ಬೇಕೇ ಬೇಕು. ಇದ್ದ ಜಾಬನ್ನು ಕೂಡ ಬಿಟ್ಟರೆ ಅಂತ ಹೇಳಿದರೆ ಚಿಕ್ಕ ಜಾಬ್ ಹೇಳಿ ದೊಡ್ಡ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬೇಕು ಹೇಳಿ ನಾವು ವೆಯ್ಟ್ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ನಾವು ವೆಯ್ಟ್ ಮಾಡ್ತಾ ಇರ್ತೇವೆ. ಮತ್ತು ಎಂತ ಗೊತ್ತುಂಟ, ಈಗ ಜಾಬ್ ಸಿಕ್ಕಿ ಆದಮೇಲೆ ನಾವು ಜಾಬ್ ಬಿಡಬೇಕು. ಇಲ್ಲದಿದ್ದರೆ ದನ ನಮ್ಮನ್ನು ನೋಡ್ತಾ ಉಂಟು. ಸಿಕ್ಕಿದ್ದು ಕೂಡ ಅದು ಎಂತ ಹೇಳಿ ಸಿಕ್ಕಿದ್ದು ಕೂಡ ಇಲ್ಲದಾಗ್ತದೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಆದ್ದರಿಂದ ನಾವು ಯಾವುದು ಸಿಗ್ತದ ಜಾಬು ಅದರಲ್ಲಿ ತೃಪ್ತಿ ಪಡುವ. ಯಾಕೆ ಹೇಳಿದರೆ ಮತ್ತು ಸಿಕ್ಕಿ ಆದಮೇಲೆ ಬೇಕಾದರೆ ಆ ಜಾಬನ್ನು ಬಿಟ್ಟು ಬೇರೆ ಜಾಬಿಗೆ ಜಾಯಿನ್ ಆಗಿ. ಇಲ್ಲದಿದ್ದರೆ ಕಷ್ಟ ಉಂಟು. ಈಗಿನ ಒಂದು ಜಾಬಿಗೆ ತುಂಬ ಕಾಂಪಿಟೇಷನ್ ಇರ್ತದೆ. ಅದಲ್ಲದೆ ಫೀಸು ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಫೀಸ್, ಆ ಫೀಸ್ ಅಂತ ತಗೊಳ್ತಾರೆ. ಸುಮ್ಮನೆ ಹೀಗೆ ತಗೊಂಡು ತುಂಬ ಮಂದಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಆದವರು ಇದಕ್ಕೆ ಹೋಗ್ತಾ ಇರ್ತಾರೆ ತುಂಬ ನೋಡಿದಾಗೆ. ಹಾಗಾಗಿ ತುಂಬ ಬೇಜಾರಾಗ್ತದೆ ಎನಿಸುವಾಗ. ಅಂತಂತ ಪರಿಸ್ಥಿತಿ ಆಗುಂಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.